ಹಾಯ್ ಫ್ರೆಂಡ್ಸ್, ಇವಾಗ ನಾವೇನು ನೋಡ್ತಾ ಇದ್ವಿ, ಈ ಚಾಪ್ಟರ್ ಹೆಸರು ಬಂದುಬಿಟ್ಟು 10th ಸ್ಟ್ಯಾಂಡರ್ಡ್ದು ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ಅಂತ ಇದು ಚಾಪ್ಟರು. ಸೊ ನಾವು ಇದರಲ್ಲಿ ಏನೇನು ಕಲಿತೇವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಫ್ರೆಂಡ್ಸ್, ಈ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ನಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈ ಚಾಪ್ಟರಲ್ಲಿ ಇವಾಗ ನಾವು ಕಲಿಯೋದು ಕೇವಲ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಕಲಿತೀವಿ, ಮತ್ತು ಅದು ಕೆಮಿಕಲ್ ರಿಯಾಕ್ಷನಿಂದ ಏನು ಈಕ್ವೇಷನ್ ಬರುತ್ತೆ ಅಂತ ನಾವು ಕಲಿತೀವಿ. ಸೊ ಅದಕ್ಕೋಸ್ಕರ ಚಾಪ್ಟರ್ ಹೆಸರೇ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್ ಅಂತ ಇದೆ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಕನ್ಸಿಡರ್ ದ ಫಾಲೋಯಿಂಗ್ ಸಿಚುಯೇಷನ್ ಇನ್ ಡೈಲಿ ಲೈಫ್ ಆ್ಯಂಡ್ ಥಿಂಕ್ ವಾಟ್ ಹ್ಯಾಪನ್ಸ್ ವೆನ್ ಅಂತ. ಸೊ ನಾವು ಡೈಲಿ ಸಿಚುಯೇಷನ್ ನಮ್ಮ ಮನೆಯಲ್ಲಿ ಏನಿರುತ್ತೋ ಆ ಸಿಚುಯೇಷನ್ನ ನೋಡಿ ಏನಾಗುತ್ತೆ ನೆಕ್ಸ್ಟ್ ಅಂತ ನಮಗೆ ನಾವೇ ಊಹೆ ಮಾಡ್ಕೊಳ್ಳಿ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಡೈಲಿ ಸಿಚುಯೇಷನ್ನಲ್ಲಿ ಕೆಲವು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮಿಲ್ಕ್, ಒಂದು ಹಾಲನ್ನು ರೂಮ್ ಟೆಂಪರೇಚರಲ್ಲಿ ಬಿಸಿಲು ಕಾಲದಲ್ಲಿ ಇಟ್ಟಾಗ ಏನಾಗುತ್ತೆ ಅಂತ ನಿಮಗೆ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ. ನಮಗೆ ನಾರ್ಮಲ್ಲಾಗೆ ಹಾಲಿದೆ, ಹಾಲು ನಿಮಗೆ ಗೊತ್ತು, ಹಾಲು ಬಂದುಬಿಟ್ಟು ಕೋಲ್ಡ್ ಇರುತ್ತೆ, ಅದು ಇಷ್ಟು ಡಿಗ್ರಿ ಅಂತ ಇರಬೇಕು. ಇಷ್ಟು ಡಿಗ್ರಿ ಅಂತ ಇದ್ದಾಗ ಒಂದು ದಿವಸ ಮತ್ತು 2 ಸಾವಿರವರೆಗೂ ಬಾಳಿಕೆ ಬರುತ್ತೆ ಮ್ಯಾಕ್ಸಿಮಮ್. ಸೊ ಅದೇ ನಾರ್ಮಲಾಗೆ ನಾವೇನಾದರೂ ಮಾರ್ನಿಂಗ್ ಹಾಲು ತಂದುಬಿಟ್ಟು ಫುಲ್ಲು ಹಾಲು ಪ್ಯಾಕೆಟನ್ನು ನಾವು ಕುದಿಸ್ತೀವಿ ಅಲ್ವಾ. ಸೊ ಕುದಿಸಿದ ನಂತರ ಅದು ಈವ್ನಿಂಗ್ವರೆಗೂ ಆಗಿರುತ್ತೆ, ಮತ್ತು ಈವ್ನಿಂಗ್ ಇನ್ನೊಂದು ಸರ್ತಿ ಕುದಿಸ್ತೀವಿ ಮತ್ತು ಅದನ್ನು ಕುಡಿತೀವಿ. ಅಂದರೆ ಅವಾಗ 1 ಡೇ ಇರುತ್ತೆ ಕುದಿಸಿದಾಗ. ನಿಮ್ಗೆ ಗೊತ್ತಿರ್ಬೋದು, ಅದೆಲ್ಲ ನಮ್ಮ ಮನೇಲಿ ನಡೆಯೋ ಡೈಲಿ ಸಿಚುಯೇಷನ್ಸ್, ಒಬ್ರೊಬ್ರ ಮನೇಲಿ ಒಂದೊಂಥರ ನಡೆಯುತ್ತೆ. ಸೊ ಈ ರೀತಿ ಸಿಚುಯೇಷನ್ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಕೇಳಿರೋದು ಏನಂದರೆ, ಡೈಲಿ ಮನೇಲಿ ಏನು ನಡೆಯುತ್ತೆ ಅಂತ ಕೇಳಿದರೆ, ಯಾವಾಗ ಒಂದ್ಸತಿ ವರ್ಷಕ್ಕೋ 2 ವರ್ಷಕ್ಕೋ ಒಂದ್ಸತಿ ಮಿಲ್ಕ್ ಪ್ಯಾಕೆಟ್ ತಂದಿರ್ತೀರ, ಹಾಗೆ ಬಿಟ್ಬಿಟ್ಟಿರ್ತೀರ. ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಹಾಕಿರ್ತೀರ, ನೀವು ಬಿಸಿನೂ ಮಾಡಿರಲ್ಲ, ಫ್ರಿಜ್ಜಲ್ಲೂ ಇಟ್ಟಿರಲ್ಲ, ಹಾಗೆ ಇಟ್ಟಿರ್ತೀರ. ಆ ಸಂದರ್ಭದಲ್ಲಿ ನಿಮಗೆ ಏನಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಸಮ್ಮರ್, ಬಿಸಿಲು ಕಾಲದಲ್ಲಿ. ಸೊ ಬಿಸಿಲು ಕಾಲದಲ್ಲಿ ಅಂದರೆ ಒಂದು 4-5 ಅವರ್ಸ್ ಆಗಿದ ತಕ್ಷಣ ಮಿಲ್ಕ್ ಅನ್ನೋದು ಏನಿದೆ ಕೆಟ್ಟೋಗ್ಬಿಡುತ್ತೆ. ಸೊ ಕೆಟ್ಟೋದಾಗ ನೀವು ನೋಡಿರ್ತೀರ, ಒಂಥರ ಪುಡಿ ಪುಡಿ ಥರ ಬರೋದು, ಮಿಲ್ಕು ನಾರ್ಮಲ್ ಮಿಲ್ಕ್ ಥರ ಇರಲ್ಲ, ಆ ರೀತಿ ಎಲ್ಲ ಆಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಸೊ ಬಿಸಿಲು ಕಾಲದಲ್ಲಿ ಇಟ್ಟಾಗ ಈ ರೀತಿ ಆಗುತ್ತೆ ಅಂತ ನಿಮಗೆ ಕೊಟ್ಟಿದ್ದಾರೆ. ಇದು ಡೈಲಿ ನಮ್ಮ ಮನೇಲಿ ನಾವು ಆಲ್ಮೋಸ್ಟ್ ನೋಡಿರ್ತೀವಿ, ಎಷ್ಟೋ ಸತಿ ನೋಡಿರ್ತೀವಿ. ಎಷ್ಟೋ ಸತಿ ಸ್ವಲ್ಪ ಡಿಲೇ ಆಗಿಬಿಟ್ರು ಹಾಲು ಕೆಟ್ಟೋಗ್ಬಿಡುತ್ತೆ, ನೋಡಿದ್ದೀರಲ್ಲ, ಒಂಥರ ಹಾಲು ಥರನೇ ಇರಲ್ಲ, ಒಂಥರ ಏನೋ ಪುಡಿ ಪುಡಿ ಬರುತ್ತೆ. ಸೊ ಮಿಲ್ಕ್ ರೂಮ್ ಟೆಂಪರೇಚರ್ ಇದರಲ್ಲಿ ಇಟ್ಟರೆ, ಬಿಸಿಲು ಕಾಲದಲ್ಲಿ ಇಟ್ಟರೆ ಏನಾಗುತ್ತೆ ಅಂತ ನಾವು ಜಸ್ಟ್ ಈಗ ಎಕ್ಸಾಂಪಲ್ನ ತೊಗೊಂಡ್ವಿ, ಅವ್ರು ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಈ ರೀತಿ ನಿಮಗೆ ಇನ್ನೂ 2-3 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಬಂದುಬಿಟ್ಟು ಒಂದು ಐರನ್ ತವ ಅಂದರೆ ಕಬ್ಬಿಣದ ಒಂದು ತವ ಅಥವಾ ಪ್ಯಾನ್ ಅಥವಾ ನೈಲ್ ಅಂದರೆ ಇದು ಮಳೆ ಯಾವುದಾದ್ರೂ ತಗೊಳ್ಳಿ, ಅದನ್ನು ತೇವಾಂಶದಲ್ಲಿ ಇಡಿ ಅಂತ ಹೇಳಿದ್ದಾರೆ. ಸೊ ತೇವಾಂಶ ಅಂದರೆ ನಿಮಗೆ ಗೊತ್ತಿರ್ಬೋದು, ಎಲ್ಲಿ ವಾಟರ್ ಕಂಟೆಂಟ್ ಇರುತ್ತೋ ಅದನ್ನು ತೇವಾಂಶ ಅಂತ ನಾವು ಕರೀತೇವೆ. ಸೊ ಅದರ ತೇವಾಂಶದಲ್ಲಿ ಇಡಿ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ನಾರ್ಮಲಾಗೆ ನಾವು ಇದನ್ನು ಸಹ ನಾರ್ಮಲಾಗಿ ನೋಡಿರ್ತೀವಿ. ಅಂದರೆ ಐರನ್, ಯಾವುದಾದ್ರೂ ಒಂದು ಐರನ್ ನೋಡಿರ್ಬೋದು, ತುಕ್ಕಿಡ್ದಿರುತ್ತೆ ಐರನ್, ನೀವು ನೋಡಿರ್ತೀರ ನಾರ್ಮಲ್, ರಸ್ಟ್ ಅಂತ ಕರಿತೀವಲ್ವ ಇಂಗ್ಲೀಷಲ್ಲಿ, ತುಕ್ಕಿಡ್ದಿರುತ್ತೆ. ಸೊ ಅದು ನಾರ್ಮಲಾಗಿ ನಮ್ಮ ಡೈಲಿ ಲೈಫಲ್ಲಿ ಅದನ್ನು ಖಂಡಿತ ನೋಡಿರ್ತೀವಿ. ಹಂಗೂ ನೀವೇನಾದರೂ ನೋಡಿಲ್ಲ ಅಂದರೆ ಜಸ್ಟ್ ನೈಲ್ನ ಒಂದು ಸತಿ 1-2 ದಿವಸ ತೇವಾಂಶ ಏನಿದೆ ಅದರಲ್ಲಿ ಹಾಗೆ ಮಳೆನ ಹಾಗೆ ಬಿಟ್ಟಿದ ನಂತರ ಸ್ವಲ್ಪ ಆಚೆ ತನ್ನಿ, ಆವಾಗ ನೋಡಿ ರಸ್ಟ್ ಅನ್ನೋದು ನೀವು ನೋಡ್ಬೋದು. ಅದಕ್ಕೆ ರೂಲ್ಸ್ ಇದೆ, ಐರನ್ ಆಗಿರಬೇಕು. ಐರನ್ ಅಂದರೆ ಐರನಿಂದ ಇರೋ ಮಳೆ ಅಥವಾ ಆಗಿರಿ. ಇವಾಗೆಲ್ಲ ಸ್ಟೀಲ್ ಮಳೆ ಏನೇನೋ ಬಂದಿದೆ, ಸೊ ಐರನ್ ಮಳೆ ಯೂಸ್ ಮಾಡಿ ನೀವು ನೋಡ್ಬೋದು. ಆಲ್ರೆಡಿ ಮುಂಚೆ ಇದಕ್ಕೆಲ್ಲ ಎಕ್ಸಾಂಪಲ್ಸ್ ಇದೆ. ಅಂದರೆ ಈ ಮುಂಚೆ ನಾವು ಕಲ್ತಿದ್ದೇವೆ ಎಕ್ಸಾಂಪಲ್ಸ್ ಎಲ್ಲ. ಆಫ್ ವಾಟರ್ ಒಂದು ಜಗ್ಗಲ್ಲಿ ನೈಲಿಕ್ಕೆ ಇಲ್ಲಿರೋದು ಏನಾಗುತ್ತೆ, ಇಲ್ಲಿರೋದು ಏನಾಗುತ್ತೆ ಅಂದ್ಬಿಟ್ಟು ನಾವು ಓದಿರ್ತೀವಿ ಈ ಹಿಂದೆ ಎಲ್ಲ. ಸೊ ಅದು ನಮಗೆ ಗೊತ್ತಾಗಿದೆ. ಅದಾದ ನಂತರ ಗ್ರೇಪ್ಸ್ ಇಟ್ಟಾಗ ಏನಾಗುತ್ತೆ, ಫರ್ಮೆಂಟೆಡ್ ಆದಾಗ, ಆಮೇಲೆ ಫುಡ್ ಕುಕ್ ಆದಾಗ ಏನಾಗುತ್ತೆ, ಮತ್ತು ಫುಡ್ ಬಂದು ನಮ್ಮ ಬಾಡಿನಲ್ಲಿ ಡೈಜೆಸ್ಟ್ ಆದಾಗ ಏನಾಗುತ್ತೆ, ಅದಾದಮೇಲೆ ನಾವು ಉಸಿರಾಡಿದಾಗ ಏನಾಗುತ್ತೆ ಅಂತ ಈ ಥರ ಇದೆಲ್ಲ ನಾರ್ಮಲ್ಲಾಗೆ ನಮ್ಮ ಮನೇಲಿ ನಡೆಯೋ ಒಂದು ಕ್ರಿಯೆ. ಫುಡ್ ಕುಕ್ಕಡ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು. ಯಾಕೆ ಇದೆಲ್ಲ ನಿಮಗೆ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ,
ನಾನು ಜಸ್ಟ್ ಈಗ ಒಂದು ಹೇಳ್ತೀನಿ. ಈಗ ನೋಡಿ ಕುಕ್ಡ್ ಫುಡ್ ಅಂದರೆ ಅವ್ರು ಕೊಟ್ಟರೆ ಎಕ್ಸಾಂಪಲೇ ತೊಗೊಳೋಣ. ಕುಕ್ ಫುಡ್ ರೈಸ್ ಇದೆ, ರೈಸ್ ಅಂದರೆ ಅಕ್ಕಿ ಇದೆ. ಅಕ್ಕಿ ಗಟ್ಟಿಗಿರುತ್ತೆ, ಅದೇ ನಾವು ಕುಕ್ ಮಾಡಿದಾಗ ಏನಾಗುತ್ತೆ, ಅದು ಸ್ಮೂತ್ ಆಗುತ್ತೆ ಅಲ್ವಾ. ಅನ್ನ ಆಗುತ್ತೆ, ಅಕ್ಕಿ ಇರುತ್ತೆ, ಅದು ಅನ್ನ ಆಗುತ್ತೆ, ಸ್ಮೂತ್ ಆಗುತ್ತೆ. ಅದೇ ನಾವು ಎಗ್ ಇರುತ್ತೆ, ಎಗ್ ಬಂದುಬಿಟ್ಟು ಲಿಕ್ವಿಡಲ್ಲಿರುತ್ತೆ, ಅದನ್ನು ನಾವು ಬೇಯಿಸಿದಾಗ ಇದಾಗತ್ತೆ, ಹಾರ್ಡ್ ಆಗುತ್ತೆ. ಅದೇ ರೀತಿ ಪೊಟ್ಯಾಟೊ, ಆ ರೀತಿ ಎಕ್ಸಾಂಪಲ್ಸ್ ತುಂಬ ಇದೆ. ಆಮೇಲೆ ವೆಜಿಟೇಬಲ್ಸ್, ಯಾವುದಾದ್ರೂ ವೆಜಿಟೇಬಲ್ಸು, ತರಕಾರಿ ಏನೋ ತಗೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈಗ ಗಟ್ಟಿ ಇರೋದು ನಮಗೆ ಅಕ್ಕಿ ಗಟ್ಟಿ ಇರೋದು ಕುದಿಸಿದಾಗ ಈ ರೀತಿ ಆಗುತ್ತೆ, ಅಂದರೆ ಮೆತ್ತಗಾಗತ್ತೆ ಅಲ್ವಾ. ಸೊ ಅಲ್ಲಿ ಏನೋ ಒಂದು ರಿಯಾಕ್ಷನ್ ಅನ್ನೋದು ನಡೀತಾ ಇದೆ. ಸೊ ನಿಮ್ಮ ಈ ಚಾಪ್ಟರ್ ಹೇಳದೆ ಯಾವುದೋ ಒಂದು ರಿಯಾಕ್ಷನ್ ನಡೀತದೆ. ಸೊ ಅದಕ್ಕೋಸ್ಕರ ಇದಾಗುತ್ತೆ ಅಂತ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಮ್ಮ ಮನೆಗಳಲ್ಲಿ ಏನೇನಾಗುತ್ತೆ ಅಂತ. ಫುಡ್ ಡೈಜೆಸ್ಟ್ ಆದಾಗ ನಮ್ಮ ಬಾಡಿನಲ್ಲಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅದನ್ನು ಕೊಟ್ಟಿದ್ದಾರೆ. ಫುಡ್ ಡೈಜೆಸ್ಟ್ ಆದಾಗ ನಮಗೆ ನಾರ್ಮಲಾಗಿ ಏನೋ ಒಂದು ಫುಡ್ ಅನ್ನೋದು ನಾವು ತಗೊಂಡಾಗ ಅದರಲ್ಲಿ ಒಂದೊಂದು ಫುಡ್ಡಲ್ಲಿ ಒಂದೊಂದು ಥರ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಇರುತ್ತೆ. ಸೊ ಅದು ಎಲ್ಲೆಲ್ಲಿ ಎಷ್ಟೆಷ್ಟು ಸಪ್ಲೈ ಮಾಡಬೇಕು ಅದು ಸಪ್ಲೈ ಮಾಡುತ್ತೆ. ಆಮೇಲೆ ಅದು ಹಂಗೆ ಮುಂದಕ್ಕೆ ಹೋಗ್ತಾ ಎಂಡ್ ಆಗುತ್ತೆ ಒಂದು ಕಡೆ. ಸೊ ಅದು ಯಾವ ರೀತಿ ಆಗುತ್ತೆ, ಇದು ಸಹ ಒಂದು ಇದು ಏನಂದರೆ ಕೆಮಿಕಲ್ ರಿಯಾಕ್ಷನ್ನೇ ಅಲ್ವಾ. ಸೊ ನಮಗೆ ಗ್ಯಾಸ್ಟ್ರಿಕ್ ಬರುತ್ತೆ, ನೀವು ವಯಸ್ಸಾಗಿರೋರನ್ನ ಸ್ವಲ್ಪ ಗ್ಯಾಸ್ಟ್ರಿಕ್ ಇದೆ ಅಂತ ಹೇಳ್ತಾರೆ. ಆಮೇಲೆ ನಮಗೆ ಫುಡ್ ಜೀರ್ಣ ಆಗಬೇಕಂದ್ರೆ ಗ್ಯಾಸ್ ಇದ್ರೇ ಆಗೋದು. ಸೊ ಗ್ಯಾಸಿಂದನೇ ಅಲ್ವಾ ಜೀರ್ಣ ಆಗೋದು. ಸೊ ಈ ರೀತಿ ಈ ಥರ ಎಲ್ಲ ರಿಯಾಕ್ಷನ್ ಆಗುತ್ತೆ. ನಾವು ಇನ್ನೂ ಹೆಂಗಿರೋ ಕಾರಣ ಇದೆಲ್ಲ ನಮಗೆ ಗೊತ್ತಾಗೋದಿಲ್ಲ ಅಂದರೆ ಇದೆಲ್ಲ ನಮಗೆ ಅನುಭವ ಆಗೋಲ್ಲ. ನಮಗೆ ಏಜು ಒಂದು 40+ ಆ ರೀತಿ ಆದಾಗ ಇದೆಲ್ಲವೂ ಅನುಭವ ಆಗುತ್ತೆ. ಪ್ರಸ್ತುತ ಫುಡ್ಡು ಡೈಜೆಸ್ಟ್ ಆಗಬೇಕಂದ್ರೆ ಅದಕ್ಕೂ ಒಂದು ರಿಯಾಕ್ಷನ್ಸ್ ಇರುತ್ತೆ, ಅದ್ರ ಪ್ರಕಾರ ಅದು ಡೈಜೆಸ್ಟ್ ಆಗುತ್ತೆ ನಾರ್ಮಲಾಗಿ ತಿಳ್ಕೊಬೇಕಂದ್ರೆ. ಮತ್ತು ನಾವು ಉಸಿರಾಡಬೇಕಂದ್ರೆ ನಾವು ಉಸಿರಾಡಬೇಕಂದ್ರೆ ಯಾವ ರೀತಿ ಹಾರ್ತೀವಿ ಅಂತ ಗೊತ್ತು. ಅಂದರೆ ಒಳಗಡೆ ಬಂದು ಆಕ್ಸಿಜನ್ ತೊಗೊತೀವಿ, ಆಚೆ ತೊಗೊಂಡ್ಮೇಲೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಬಿಡ್ತೀವಿ ಅಲ್ವಾ. ಸೊ ಈ ರೀತಿ ನಾವು ಎಕ್ಸಾಂಪಲ್ಸ್ ಮನೆಯಲ್ಲಿ ನೀವು ನೋಡಿರಿ, ಗಮನಿಸಿ ಏನಾಗುತ್ತೆ ಅಂತ ನಿಮಗೆ ಈ ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ನಿಮ್ಮ ಪಾಯಿಂಟ್ಸ್ ಮುಗೀತು. ಸೊ ಪಾಯಿಂಟ್ಸ್ ಮುಗಿದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ಅಬೌವ್ ಸಿಚುಯೇಷನ್ ಎಲ್ಲ ನೀವು ನೋಡಿರ್ತೀರ. ಈ ಅಬೌವ್ ಸಿಚುಯೇಷನ್ಸ್ ಎಲ್ಲ ನೀವು ನೋಡಿಬಿಟ್ಟು ಏನಾಗುತ್ತೆ ಅಂತ ನಿಮಗೆ ನೀವೇ ತಿಳ್ಕೊಬೇಕು. ನಾವು ಆಲ್ರೆಡಿ ಏನಾಗುತ್ತೆ ಅಂತಲೂ ತಿಳ್ಕೊಂಬಿಟ್ವಿ. ಅಕ್ಕಿ ಬಂದುಬಿಟ್ಟು ಕುದ್ದಾಗ ಇದಾಗುತ್ತೆ, ಅನ್ನ ಆಗುತ್ತೆ, ಅದು ಆಲ್ರೆಡಿ ನಮ್ಗೆ ಗೊತ್ತಾಗುತ್ತೆ. ಮಿಲ್ಕ್ ಏನಾಗುತ್ತೆ ಅದೆಲ್ಲ ನಮಗೆ ಗೊತ್ತಾಗಿದೆ. ಸೊ ಅದು ನಾವು ಆಲ್ರೆಡಿ ಗೊತ್ತಾಗಿದೆ. ಸೊ ಏನಾಗುತ್ತೆ ಅಂತ ನಿಮಗೆ ಅವರೇ ಕೇಳಿದ್ದಾರೆ. ಸೊ ನಾವು ಆಲ್ರೆಡಿ ಫಿಸಿಕಲ್ ಈ ಮುಂಚೆ ನಾವು ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ ಈ ಥರ ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ಸು ನಾವು ಈಗಾಗಲೇ ಈ ಹಿಂದೆ ಕಲ್ತಿದ್ದೀವಿ. ಅಂದರೆ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಹಿಂದಿನ ಕ್ಲಾಸ 10th ಅಲ್ಲ, 10thಕ್ಕಿಂತ ಮುಂಚೆ ನೀವೇನಿದ್ರು ಆ ಥರ ಕ್ಲಾಸಲ್ಲಿ ನೀವು ಫಿಸಿಕಲ್ ಮತ್ತು ಕೆಮಿಕಲ್ ಚೇಂಜಸ್ನ ಕಲ್ತಿದ್ದೀರ. ಸೊ ಇಲ್ಲಿ ಅಂದರೆ ಈ ಕ್ಲಾಸಲ್ಲಿ 10th ಬಂದಿದ್ದೀರ ನೀವು. 10thಲ್ಲಿ ನೀವೇನು ಕಲಿತೀರ ಅಂದರೆ ಕೆಮಿಕಲ್ ಚೇಂಜಸ್ ಹೇಗಾಗುತ್ತೆ, ಮತ್ತು ಅದರಿಂದ ಆಗೋ ಕೆಮಿಕಲ್ ರಿಯಾಕ್ಷನ್ ಏನು. ಸೊ ಇದನ್ನೆಲ್ಲ ನಾವು ಈ ಕ್ಲಾಸಲ್ಲಿ ಕಲಿತೇವೆ. ಸೊ ಕೆಮಿಕಲ್ ಚೇಂಜ್ ಅಂದ್ರೇನು, ಕೆಮಿಕಲ್ ರಿಯಾಕ್ಷನ್ ಅಂದರೆ ಏನು, ಎರಡು ಕೆಮಿಕಲ್ ಅಂತಲೇ ಇದೆ. ಚೇಂಜ್ ಮತ್ತು ರಿಯಾಕ್ಷನ್ ಏನು ಅನ್ನೋದು ಸಹ ನಾವು ಇಲ್ಲಿ ಕಲಿತೀವಿ. ಅದಕ್ಕೋಸ್ಕರ ಹಾಗಾದರೆ ಏನು ಮತ್ತು ಆಗಿದೆ, ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಾವು ಈ ಪಾಠದಲ್ಲಿ ಕಲಿತೀವಿ. ಸೊ ಅದಕ್ಕೋಸ್ಕರ ಕೆಲವು ಆ್ಯಕ್ಟಿವಿಟಿ ಮಾಡಬೇಕಾಗತ್ತೆ. ಆ್ಯಕ್ಟಿವಿಟಿ ಅಂದರೆ ಅವರು ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ಅಂತ. ಆ್ಯಕ್ಟಿವಿಟಿ 1.1. ಸೊ ಇದು ಮಾಡಿದಾಗ ನಮಗೆ ಕೆಮಿಕಲ್ ಚೇಂಜಸ್ ಅಂದರೆ ಏನು, ಕೆಮಿಕಲ್ ರಿಯಾಕ್ಷನ್ ಹೇಗಾಗುತ್ತೆ ಅನ್ನೋದು
ನಾವು ಈ ಆ್ಯಕ್ಟಿವಿಟಿ 1.1ಅಲ್ಲಿ ನಾವು ಕಲಿತೇವೆ. ಸೊ ನಾರ್ಮಲಾಗಿ ಒಂದು ವೀಡಿಯೋ ನೋಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್. ಒಂದು ವೀಡಿಯೋ ಎಕ್ಸಸೈಸ್ ಅಂದರೆ ಆ್ಯಕ್ಟಿವಿಟಿ 1.1. ಸೊ ನೀವು ವಿಡಿಯೋ ನೋಡಿದರೆ ವಿಡಿಯೋದಲ್ಲಿ ಈ ರೀತಿ ಇದೆ. ಸೊ ಫ್ರೆಂಡ್ಸ್, ಇವಾಗ ಇಲ್ಲಿ ನಿಮಗೆ ಹೇಳಿದರೆ ನಿಮಗೆ ನಾವು ಇನ್ನೂ ಸ್ವಲ್ಪ ಸ್ಕ್ರೀನ್ಶಾಟ್ ತಗೊತೀನಿ. ಇನ್ನು ಹಿಂದೆ ಇರೋ ಒಂದು ಸ್ಕ್ರೀನ್ಶಾಟ್ ತಗೊತೀನಿ. ಸೊ ಈ ಆ್ಯಕ್ಟಿವಿಟಿ 1.1 ವೀಡಿಯೋ ಇದು. ಸರಿ, ಈ ರೀತಿ ಆಗುತ್ತೆ ಅಂತ ಆಲ್ಮೋಸ್ಟ್ 80% 90% ಕರೆಕ್ಟ್ ಆಗಿದೆ. ಸೊ ನಮಗೆ ವಿಡಿಯೋ ನೋಡಿದಾಗ ಏನಂತ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಜಸ್ಟ್ ಎಕ್ಸಾಂಪಲ್ ತೋರಿಸ್ದೆ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ, ಮೆಗ್ನೀಷಿಯಮ್ ರಿಬ್ಬನ್. ಇದು ಮೆಗ್ನೀಷಿಯಮ್ ಕಾಣಿಸ್ತಾ ಇದೆಯಾ, ಇದೆಲ್ಲ ಮೆಗ್ನೀಷಿಯಮ್. ಸೊ ಈ ಮೆಗ್ನೀಷಿಯಮ್ ರಿಬ್ಬನ್ನ ಕ್ಲೀನ್ ಮಾಡಿ ಸೊ ಇಲ್ಲಿ ಮೆಗ್ನೀಷಿಯಮ್ ರಿಬ್ಬನ್ ಅನ್ನೋದು ಏನಿದೆ, ಅದು 3 ರಿಂದ 4 ಸೆಂಟಿಮೀಟರ್ ಮೆಗ್ನೀಷಿಯಮ್ ರಿಬ್ಬನ್ನ ತಗೊಳ್ಳಿ ಅಂತ ನಿಮಗೆ ಹೇಳಿದ್ದಾರೆ. ಸೊ ನಾವು ಆಲ್ರೆಡಿ ತೊಗೊಂಡಿದ್ದೀವಿ, ಸರಿನಾ. ಇದನ್ನು ಸ್ಯಾಂಡ್ ಪೇಪರಿಂದ ಉಜ್ಜಿ ನಾವು ಕ್ಲೀನ್ ಮಾಡಬೇಕಾಗತ್ತೆ. ಸ್ಯಾಂಡ್ ಪೇಪರ್ ನಮಗೆ ಪೇಂಟ್ ಶಾಪಲ್ಲಿ ಸಿಕ್ಕತ್ತೆ. ಈ ಸ್ಯಾಂಡ್ ಪೇಪರಿಂದ ಇದನ್ನೆಲ್ಲ ಉಜ್ಜಿ ಅಂತ ಹೇಳಿದ್ದಾರೆ. ಉಜ್ಜಿದಾಗ ನಾವು ಪೇಂಟ್ ಅವರು ನಾರ್ಮಲಾಗಿ ಉಜ್ತಾ ಇರ್ತಾರೆ, ಒಂದು ಪೇಪರ್ ತೊಗೊಂಡು ಧೂಳು ಬೀಳ್ತಾ ಇರುತ್ತೆ, ಅದನ್ನು ಸ್ಯಾಂಡ್ ಪೇಪರ್ ಅಂತ ಕರಿತೀವಿ. ಸೊ ಅದರಲ್ಲಿ ಮೆಗ್ನೀಷಿಯಮ್ ಅನ್ನೋದನ್ನ ಉಜ್ಜಿಬಿಟ್ಟು ಹಾಗೆ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅದಾಯಿತು. ಫಸ್ಟದು ಏನು, ಮೆಗ್ನೀಷಿಯಮ್ ಅಂದರೆ ನಾವು ಕಲಿತಾ ಇದ್ದೀವಿ, ಅದಕ್ಕೋಸ್ಕರ ಮೆಗ್ನೀಷಿಯಮ್ ರಿಬ್ಬನ್ನು ಕ್ಲೀನ್ ಮಾಡಿ ಅದನ್ನು ಸ್ಯಾಂಡ್ ಪೇಪರಲ್ಲಿ ಉಜ್ಜಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ ಏನು, ಅದನ್ನು ಇದರಿಂದ ಟಾಂಗ್ಸ್ ಅಂದರೆ ಈ ಥರ ಇಲ್ಲಿದೆ ನೋಡಿ, ಇದೆ, ನಾವು ಇದನ್ನು ಕನ್ನಡದಲ್ಲಿ ಇಕ್ಕಳ ಅಂತ ಕರಿತೀವಿ, ಈ ಥರ. ಸೊ ಇದರಲ್ಲಿ ಹಿಡಿದಿಕ್ಕೊಬೇಕು, ಸರಿನಾ. ಇದರಲ್ಲಿ ಹಿಡಿದಿಕ್ಕೊಂಡಾದ್ಮೇಲೆ ಸ್ಪಿರಿಟ್ ಲ್ಯಾಂಪ್ ಅಂದರೆ ಇದನ್ನು ಬೆಂಕಿಯಿಂದ ಬರ್ನ್ ಮಾಡಬೇಕು. ಬರ್ನ್ ಅಂದರೆ ಈ ಥರ ಸ್ಪಿರಿಟ್ ಲ್ಯಾಂಪಿಂದ ಅದನ್ನು ಮಾಡ್ಬೋದು, ಇಲ್ಲ ಬರ್ನರಿಂದ ನೀವು ಇದನ್ನು ಬರ್ನರ್ ಮಾಡಬೇಕಾಗತ್ತೆ. ಆವಾಗ ಈ ಬರ್ನ್ ಮಾಡಿದಾಗ ಇದು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿನಾ. ಇದು ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಈ ರೀತಿ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬರ್ನ್ ಆಗಿದ ತಕ್ಷಣ ಈ ರೀತಿ ಮೆಗ್ನೀಷಿಯಮ್ ಅನ್ನೋದು ಈ ಥರ ನೋಡಿ ಉರಿತಾ ಇದೆ, ತುಂಬ ಸ್ಪೀಡಾಗಿ ಉರಿತಾ ಇದೆ. ಈ ರೀತಿ ಉರಿತಾ ಇದೆಯಲ್ಲ, ಆವಾಗ ಅಲ್ಲಿಂದ ಒಂದು ಬೂದಿ ಬರುತ್ತೆ. ಉರಿತಾ ಇದ್ದರೆ ಇದರಲ್ಲಿಂದ ಒಂದು ಬೂದಿ ಬೀಳುತ್ತೆ. ಇದು ಉರಿತಾ ಇದ್ದಾಗ ಈಗ ನಾರ್ಮಲ್ ನಾವು ಪೇಪರ್ ಸುಟ್ಟಾಗ ಹೆಂಗೆ ಬೂದಿ ಬೀಳುತ್ತೋ ಬ್ಲ್ಯಾಕ್ ಕಲರ್, ಆ ಥರ ಇದಕ್ಕೂ ಒಂದು ಬೂದಿ ಬೀಳುತ್ತೆ. ಬೂದಿ ಇಲ್ಲಿ ಬೀಳ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಭೂಮಿ ಅಂದರೆ ಬೂದಿ ಇದರಲ್ಲಿ ಬೀಳ್ತಾ ಇದೆ. ಸೊ ಈ ಬೂದಿ ಇದೆಯಲ್ಲ, ಈ ಬೂದಿನ ವಾಚ್ ಗ್ಲಾಸ್ನಲ್ಲಿ ಸಂಗ್ರಹಿಸಬೇಕು. ವಾಚ್ ಗ್ಲಾಸ್ ಅಂದರೆ ಇಲ್ಲಿ ಏನು ಗ್ಲಾಸ್ ಇದೆಯಲ್ಲ, ಇದು ವಾಚ್ ಗ್ಲಾಸ್ ಅಂದರೆ ನಾವು ನೋಡ್ತಾರ ಗ್ಲಾಸು. ವಾಚ್ ಗ್ಲಾಸಲ್ಲಿ ಸಂಗ್ರಹಿಸಬೇಕಾಗತ್ತೆ. ಸೊ ಮತ್ತೆ ಇನ್ನೊಂದು ಸತಿ ಸ್ಪೀಡಾಗಿ ಇಲ್ಲಿಂದ ನೋಡ್ಕೊಂಬಂದ್ಬಿಟ್ಟು ನೋಡಿ, ಉರಿತಾ ಇದೆ, ಕೆಳಗಡೆ ಬೂದಿ ಬೀಳ್ತೈತೆ, ಗೊತ್ತಾಯ್ತಲ್ಲ. ಸೊ ಈ ರೀತಿ ಬೂದಿ ಬೀಳ್ತಾ ಇದೆ, ಗೊತ್ತಾಯ್ತು ನಿಮಗೆ. ಸೊ ಇಲ್ಲಿ ಬೂದಿ ಬಂದಿದೆ, ನಮಗೆ ಇದು ಹೊರ್ತಾ ಇದೆ, ನಮಗೆ ಬೂದಿ ಬಂದಿದೆ. ಈಸಿಯಾಗಿ ಅರ್ಥ ಆಗಲಿ ಅಂತ ಬೂದಿ ಅಂತ ಬರೆದಿದ್ದೀನಿ ಅಷ್ಟೇ. ಸೊ ಈ ಎಕ್ಸಾಂಪಲ್ ಮಾಡಬೇಕಂದ್ರೆ ನಮ್ಮ ಕಣ್ಣುಗಳನ್ನ ತುಂಬ ದೂರ ಇಡಬೇಕಾಗತ್ತೆ. ಅಂದರೆ ಇವಾಗೆಲ್ಲ ಒರ್ಜಿನಲ್ಲಾಗಿ ನಿಮಗೆ ಮೆಗ್ನೀಷಿಯಮು ಈ ಥರ ಇಟ್ಕೊಂಡು ನೀವು ಲ್ಯಾಬಲ್ಲಿ ಮಾಡ್ತಾಯಿದ್ರೆ ನಿಮ್ಮ ಕಣ್ಗಳನ್ನು ದೂರ ಇಡಬೇಕಾಗತ್ತೆ. ಈಗ ನಾರ್ಮಲಾಗಿ ಟೀಚಿಂಗ್ ಪರ್ಪಸ್ ಇದೇನು ಜಸ್ಟ್ ಇಮೇಜ್ ಅಲ್ವಾ, ಏನೂ ಆಗೋದಿಲ್ಲ. ಸೊ ಇವಾಗ ನೀವು ಏನು ನೋಡಿದ್ರಿ ಅಂತ ನಿಮಗೆ ಕ್ವಶನ್ ಮಾರ್ಕ್. ಆ್ಯಕ್ಟಿವಿಟಿ 1.1 ಇದು ಅಲ್ವಾ. 1.1ಅಲ್ಲಿ ಮೆಗ್ನೀಷಿಯಮ್ ಇತ್ತು, ಅದನ್ನೆಲ್ಲ ಬರ್ನ್ ಮಾಡಿದ್ರೆ ನೀವು ಏನು ನೋಡ್ರಿ ಅನ್ನೋದಕ್ಕೆ ಒಂದು ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ. ಸೊ ಹಂಗೆ ಆನ್ಸರು ನಮಗೆ ಅವರೇ ಕೊಟ್ಟಿದ್ದಾರೆ. ಸೊ ನಾವು ಮೆಗ್ನೀಷಿಯಮ್ ರಿಬ್ಬನ್ ಅಂದರೆ ಇದು ಮೆಗ್ನೀಷಿಯಮ್ ರಿಬ್ಬನ್ ಅಲ್ವಾ. ಸೊ ಮೆಗ್ನೀಷಿಯಮ್ ರಿಬ್ಬನ್
ಸೊ ಈ ಮೆಗ್ನೀಷಿಯಮ್ ರಿಬ್ಬನ್ನ ನಾನು ಇದರಲ್ಲಿ ಬರ್ನ್ ಮಾಡಿದಾಗ ಏನಾಗುತ್ತೆ ಅಂದರೆ ಏರ್ ಅಂದರೆ ಗಾಳಿ ಅಂದರೆ ಗೊತ್ತಲ್ವಾ. ಸೊ ಗಾಳಿ ಅನ್ನೋದು ಪ್ರತಿ ಒಂದು ಕಡೆನೂ ಇದ್ದೇ ಇರುತ್ತೆ. ಮೆಗ್ನೀಷಿಯಮ್ ರಿಬ್ಬನ್ ಗಾಳಿ ಜೊತೆಗೆ ಬರ್ನ್ ಆಗುತ್ತೆ. ಸೊ ಈ ಮೆಗ್ನೀಷಿಯಮ್ ರಿಬ್ಬನ್ ಏನು ಬರ್ನ್ ಆಗ್ತಾಯಿದೆ ಗಾಳಿ ಜೊತೆ ಬರ್ನ್ ಆದಾಗ ನಮಗೆ ಇಲ್ಲಿ ಪುಡಿ ಬರುತ್ತೆ. ಇಲ್ಲಿ ಪುಡಿ ಬಿದ್ದಿದೆ ನೋಡಿ, ಅದೇ ನಾನು ಬೂದಿ ಅಂತ ಕರಿತೇನಲ್ಲ, ಆ ಬೂದಿ ಬಂದ್ಬಿಟ್ಟು ಮೆಗ್ನೀಷಿಯಮ್ ಆಕ್ಸೈಡ್ ಆಗುತ್ತೆ. ಅದು ಬರೀ ಮೆಗ್ನೀಷಿಯಮ್ ರಿಬ್ಬನ್ ಸೊ ಈ ರೀತಿ ಮೆಗ್ನೀಷಿಯಮ್ ಆಕ್ಸೈಡ್ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬರ್ನ್ ಮಾಡಬೇಕಂದ್ರೆ ಯಾವ ಥರ ತುಂಬ ವೈಟ್ ಕಲರ್ ಆಗಿ, ನಿಮ್ಗೆ ಗೊತ್ತಲ್ವ, ತುಂಬ ವೈಟ್ ಕಲರ್ ಪ್ರಕಾಶಮಾನವಾಗಿ ನೋಡಿ ಯಾವ ರೀತಿ ಬರ್ನ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆಯಲ್ವ. ನೋಡಿ ಎಷ್ಟು ಸ್ಪೀಡಲ್ಲಿ ಎಷ್ಟು ಪ್ರಕಾಶಮಾನವಾಗಿ ಬರ್ನ್ ಆಗ್ತಾಯಿದೆ ಅಂತ. ಸೊ ಮೆಗ್ನೀಷಿಯಮ್, ಸೊ ಇಲ್ಲಿ ಇದು ಹುರಿದ್ಬಿಟ್ಟು ಈ ಥರ ಪುಡಿ ಆಯಿತು. ಸೊ ಇಲ್ಲಿ ಈ ಆಲ್ರೆಡಿ ನಾನು ಹೇಳಿದ್ದೀನಿ, ಈ ಪುಡಿ ಹೆಸರು ಮೆಗ್ನೀಷಿಯಮ್ ಆಕ್ಸೈಡ್ ಅಂತ, ಇದು ಹೆಸರು ಮೆಗ್ನೀಷಿಯಮ್ ರಿಬ್ಬನ್. ನಾರ್ಮಲಾಗಿ ಏರ್ ಅಂತೂ ಎಲ್ಲ ಕಡೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಕಾಲದಲ್ಲಿ ನೀವು ಓದಿರ್ತೀರ, ಯಾವಾಗಲೂ 5th 6th 4th ಓದಿರ್ತೀರ, ಒಂದು ಕ್ಯಾಂಡಲ್ ಇರುತ್ತೆ, ಕ್ಯಾಂಡಲ್ ಬರ್ನಿಂಗ್ ಆಗ್ತಾ ಇರುತ್ತೆ, ಸೇಮ್ ಇದೇ ಥರ ಅದ್ರ ಮೇಲೆ ಗ್ಲಾಸ್ ಮುಚ್ಚಿಬಿಡ್ತೀರ. ಗ್ಲಾಸ್ ಮುಚ್ಚಿದಾಗ ಏನಾಗುತ್ತೆ, ಎಷ್ಟು ಏರ್ ಇರುತ್ತೋ ಅಲ್ಲಿವರೆಗೂ ಉರಿಯುತ್ತೆ. ಒಂದು 30 ಸೆಕೆಂಡ್ಸೋ ಇಲ್ಲ 1 ನಿಮಿಷ ಉರಿಯುತ್ತೆ ಆ ಗ್ಲಾಸ್ ಒಳಗೆ ಏರ್ ಇರೋವರೆಗೂ. ಆ ಗ್ಲಾಸಲ್ಲಿ ಏರ್ ಮುಗಿದ್ಮೇಲೆ ಏನಾಗುತ್ತೆ, ದ್ವೀಪ ಅನ್ನೋದು ಆಫ್ ಆಗಿಬಿಡುತ್ತೆ. ಅಂದರೆ ಏರ್ ಇದ್ರೇ ಪ್ರತಿಯೊಂದು ನಡೆಯೋಕ್ಕೆ ಸಾಧ್ಯ, ಯಾವುದೇ ಒಂದು ರಿಯಾಕ್ಷನ್ಸ್ ಏನೇ ಆಗಲಿ. ಸೊ ಅದಕ್ಕೆ ಇಲ್ಲಿ ಏರ್ ಅಂತೂ ಇದ್ದೇ ಇರುತ್ತೆ. ಸೊ ನಾವು ಮೆಗ್ನೀಷಿಯಮ್ ರಿಬ್ಬನ್ ಇದೆ, ಏರ್ ಜೊತೆಗೆ ಇದಾಗುತ್ತೆ, ಆ ಪುಡಿ ಏನು ಬೀಳುತ್ತೆ ಇಲ್ಲಿಂದ ಪುಡಿ, ಆ ಪುಡಿನ ನಾವು ಮೆಗ್ನೀಷಿಯಮ್ ಆಕ್ಸೈಡ್ ಅಂತ ಕರಿತೀವಿ. ಅಷ್ಟೇ, ಈಸಿಯಾಗಿ ನಾವು ತಿಳ್ಕೊಬೇಕಂದ್ರೆ ಇಷ್ಟೇ. ಸೊ ಆ್ಯಕ್ಟಿವಿಟಿ 1.1 ಈ ರೀತಿ ನಾವು ತಿಳ್ಕೊಬೇಕು. ಸೊ ಇದರಲ್ಲಿ ನಿಮ್ಮದ್ರಲ್ಲೂ ಹಾಗೆ ಕೊಟ್ಟಿದ್ದಾರೆ. ಸೊ ಮೆಗ್ನೀಷಿಯಮ್ ಮತ್ತು ಏರ್ನ ನಾವು ಏನಂತ ಕರಿತೀವಿ, ಆಕ್ಸಿಜನ್ ಅಂತಲೂ ಕರಿತೀನಿ ಅಲ್ವಾ. ಏರು ಮತ್ತು ಆಕ್ಸಿಜನ್ ನಾವು ಅದನ್ನು ಬ್ರೀತ್ ಮಾಡೋದು. ಸೊ ಏರ್ನ ಆಕ್ಸಿಜನ್ ಅಂತಲೂ ಕರಿತೀವಿ. ಸೊ ಈ ರೀತಿ ಬ್ರೀತ್ ಮಾಡ್ತೀವಿ. ಸೊ ಆ ಕ್ರಿಯೆಯಿಂದ ನಿಮಗೆ ಮೆಗ್ನೀಷಿಯಮ್ ಆಕ್ಸೈಡ್ ಅನ್ನೋದು ಬಂದಿದೆ. ಸೊ ಈಗ ನೆಕ್ಸ್ಟು ಎಕ್ಸಸೈಸ್ 1.2 ಅಂದರೆ ನಿಮ್ಮ ಎಕ್ಸಸೈಸ್ ಅಂದರೆ ಆ್ಯಕ್ಟಿವಿಟಿ 1.1 ಮುಗಿದೋಯ್ತು. ಈಸಿಯಾಗಿ ತಿಳ್ಕೊಬೇಕಂದ್ರೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಮೆಗ್ನೀಷಿಯಮ್ ರಿಬ್ಬನ್ನ ನಾವು ಬರ್ನ್ ಮಾಡ್ತೀವಿ. ಬರ್ನ್ ಮಾಡೋ ಟೈಮಲ್ಲಿ ಏರ್ ಅಥವಾ ಆಕ್ಸಿಜನ್ ಇದ್ದಾಗಲೇ ಅದು ಬರ್ನ್ ಆಗೋದು. ಸೊ ಅದಕ್ಕೆ ಬರ್ನ್ ಆಗುತ್ತೆ. ಬರ್ನ್ ಆದಾಗ ಇದರಿಂದ ಒಂದು ಪುಡಿ ಬರುತ್ತೆ, ಆ ಪುಡಿ ಇದರಲ್ಲಿ ಬೀಳುತ್ತೆ. ಈ ಪುಡಿ ಹೆಸರೇ ಮೆಗ್ನೀಷಿಯಮ್ ಆಕ್ಸೈಡ್. ಸೊ ಇದನ್ನು ಒಂದು ವಾಚ್ ಗ್ಲಾಸ್ ಅಂದರೆ ಈ ಥರ ಒಂದು ಗ್ಲಾಸ್ ಇದೆ, ಈ ಥರ ಗ್ಲಾಸಲ್ಲಿ ವಾಚ್ ಗ್ಲಾಸ್ ನಾವು ನೋಡೋದು ಅಲ್ವಾ, ಇದು ಗ್ಲಾಸಲ್ಲಿ ನೀವು ನೋಡಬೇಕಾಗತ್ತೆ. ಸೊ ಈ ರೀತಿ. ಸೊ ಎಷ್ಟು ತುಂಬ ಈಸಿ ಇದೆ ಆ್ಯಕ್ಟಿವಿಟಿ 1.1. ಈಗ ಫ್ರೆಂಡ್ಸ್ ನೆಕ್ಸ್ಟ್ ಬಂದುಬಿಟ್ಟು ಆ್ಯಕ್ಟಿವಿಟಿ 2.2 ಅದು ನಾವು ನೋಡ್ಕೊಂಬಂದ್ಬಿಡೋಣ. 1.2 ಮಿಸ್ ಆಯಿತು, 1.2. ಸೊ ಆ್ಯಕ್ಟಿವಿಟಿ 1.2 ಹೀಗಿದೆ. ಸೊ ಇಲ್ಲಿ ಆ್ಯಕ್ಟಿವಿಟಿ 1.2ನಲ್ಲಿ ನಿಮ್ಗೆ ಏನು ಕೊಟ್ಟಿದ್ದೀರ ಅಂದರೆ ಟೇಕ್ ಲೀಡ್ ನೈಟ್ರೇಟ್ ಸೊಲ್ಯೂಷನ್ ಇನ್ ಟೆಸ್ಟ್ ಟ್ಯೂಬ್ ಅಂದರೆ ಇಲ್ಲಿ ಏನಿದೆಯೋ ಇದೆ ಟೆಸ್ಟ್ ಟ್ಯೂಬ್, ಇಲ್ಲಿ ಇದೆಯಲ್ಲ ಇದು ಹೆಸರು ಟೆಸ್ಟ್ ಟ್ಯೂಬ್ ಅಂತ ಕರಿತೀವಿ ನಾವು. ಸೊ ಈ ಟೆಸ್ಟ್ ಟ್ಯೂಬಲ್ಲಿ ಲೀಡ್ ನೈಟ್ರೇಟ್ ಅನ್ನೋದು ತೊಗೊಬೇಕು. ತೊಗೊಂಡಿದ ನಂತರ ಇದಕ್ಕೆ ಪೊಟ್ಯಾಷಿಯಮ್ ಅಯೋಡೇಟ್ ಸೊಲ್ಯೂಷನ್ ಆ್ಯಡ್ ಮಾಡಬೇಕು. ಅಂದರೆ ಇಲ್ಲಿ ಏನು ಆ್ಯಡ್ ಆಗ್ತಾಯಿದೆ, ಇದು ಲೀಡ್ ನೈಟ್ರೇಟ್ ಅನ್ನೋದು ಆಲ್ರೆಡಿ ಇದೆ. ಸೊ ಇದಕ್ಕೆ ಪೊಟ್ಯಾಷಿಯಮ್ ಅಂದರೆ ಇದಕ್ಕೆ ಮತ್ತೆ ನಾನು ಆ್ಯಡ್ ಮಾಡ್ತೀನಿ ಪೊಟ್ಯಾಷಿಯಮ್.
ಅಯೋಡೇಟ್ ಸೊಲ್ಯೂಷನ್ ಆ್ಯಡ್ ಮಾಡ್ತೀನಿ ಆವಾಗ ನೀವು ಏನು ನೋಡ್ತೀರಾ ಅಂತ ನಿಮಗೆ ಕೊಟ್ಟಿದ್ದಾರೆ. ಸೊ ಇದು ಜಸ್ಟು ಆ್ಯಕ್ಟಿವಿಟಿ 1.2 ತುಂಬ ಸಿಂಪಲ್ ಇದೆ. ಒಂದು ಟೆಸ್ಟ್ ಟ್ಯೂಬ್ ಇದೆ, ಟೆಸ್ಟ್ ಟ್ಯೂಬಲ್ಲಿ ನಾನು ಲೀಡ್ ನೈಟ್ರೇಟ್ ಅನ್ನೋದು ಹಾಕಿದ್ಮೇಲೆ ಅದಕ್ಕೆ ಪೊಟ್ಯಾಷಿಯಮ್ ಅಯೋಡೇಟ್ ಸೊಲ್ಯೂಷನ್ ಅನ್ನೋದು ಆ್ಯಡ್ ಮಾಡ್ತೀನಿ. ಆವಾಗ ನೀವು ಏನು ನೋಡ್ತೀರಾ ಅಂದ್ಬಿಟ್ಟು ನಿಮಗೆ ಕೇಳಿರೋ ಕ್ವಶನ್. ಸೊ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಆ್ಯಕ್ಟಿವಿಟಿ 1.3 ಬರುತ್ತೆ. ಸೊ ಇಲ್ಲಿ 1.2 ಮತ್ತು 1.3ಗೆ ಒಟ್ಟಿಗೆ ಆನ್ಸರ್ಸ್ ಕೊಡ್ತಾರೆ. ಅಂದರೆ ನಾವು ಆಲ್ರೆಡಿ 1.1ಗೆ ನಾವು ಯಾವ ರೀತಿ ಏನಾಯಿತು ಅಂತ ನಾವು ನೋಡ್ಕೊಂಡ್ಬಂದ್ವಿ. ಸೊ ಇಲ್ಲಿ ಬಂದುಬಿಟ್ಟು ಇದು ಮುಗಿದ ಮೇಲೆ ಕೊಡ್ತಾರೆ. ಸೊ ಅದಕ್ಕೆ ಸೊ ಫ್ರೆಂಡ್ಸ್ ಇವಾಗ ನೆಕ್ಸ್ಟು 1.3 ನೋಡ್ಕೊಂಬಂದ್ಬಿಡೋಣ. ಸೊ 1.3 ಆ್ಯಕ್ಟಿವಿಟಿ ಈ ರೀತಿ ಇದೆ. ಸೊ ಫ್ರೆಂಡ್ಸ್ ಈಗ 1.3ನಲ್ಲಿ ನಾವಿದ್ದೀವಿ. 1.3ನಲ್ಲಿ ಏನಿದೆ, ಜಿಂಕ್ ಗಾರ್ನೆಲ್ಸ್ನ ಸ್ವಲ್ಪ ತೊಗೊಳ್ಳಿ. ಇಲ್ಲೇನು ಈ ಥರ ಇದೆಯಲ್ಲ, ಈ ಥರ ಇದೆ ಜಿಂಕ್ ಗಾರ್ನೆಲ್ಸ್ ಅಂತ. ಸೊ ಒಂದು ಜಿಂಕ್ ಗಾರ್ನೆಲ್ಸ್ ಬಂದ್ಬಿಟ್ಟು ಕೊನಿಕಲ್ ಫ್ಲಾಸ್ಕ್ ಆರ್ ಟೆಸ್ಟ್ ಟ್ಯೂಬಲ್ ತೊಗೊಳ್ಳಿ ಅಂತ. ಕೊನಿಕಲ್ ಫ್ಲಾಸ್ಕ್ ಅಂದರೆ ನೋಡಿ ಇದು ಈ ಶೇಪಲ್ಲಿ ಇದೆಯಲ್ಲ, ಇದು ಕೊನಿಕಲ್ ಫ್ಲಾಸ್ಕು. ಅದೇ ನಾವು ಅವಲೇ ನೋಡಿದ್ವಲ್ಲ ಅದು ಟೆಸ್ಟ್ ಟ್ಯೂಬ್ ಅಂದರೆ ಹಿಂಗೆ. ಸೊ ಈ ರೀತಿ ಇರುತ್ತೆ ಕೊನಿಕಲ್ ಫ್ಲಾಸ್ಕು. ಟೆಸ್ಟ್ ಟ್ಯೂಬ್ ಅಂದರೆ ನಿಮಗೆ ನಾವು ಆಲ್ರೆಡಿ ಹಿಂದೆ ಕ್ಲಾಸಲ್ಲಿ ನೋಡಿದ್ವಲ್ಲ ಅದು ಟೆಸ್ಟ್ ಟ್ಯೂಬ್ ಅಂತ ನಾವು ಕರಿತೇವೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ನಿಮಗೆ ಆ್ಯಕ್ಟಿವಿಟಿ 1.3ನಲ್ಲಿ. ಸೊ ಇದರ ಕೊನಿಕಲ್ ಫ್ಲಾಕ್ಸಲ್ಲಿ ಅಥವಾ ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಅದ್ರ ಜೊತೆಗೆ ಜಿಂಕ್ ಗಾರ್ನೆಲ್ಸ್ ಅಂದರೆ ಇದೆ ಜಿಂಕ್ ಗಾರ್ನೆಲ್ಸ್ ಅಂತ ಆ್ಯಡ್ ಮಾಡಿದ ನಂತರ ಇದಕ್ಕೆ ಡೈಲ್ಯೂಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂದರೆ ಇಲ್ಲೇನೋ ವಾಟರ್ ಥರ ನಿಮಗಿದೆ ನೋಡಿ ಆ್ಯಡ್ ಆಗ್ತಾಯಿದೆ. ಡೈಲ್ಯೂಟೆಡ್ ವಾಟರ್ ಕ್ಲೋರಿಕ್ ಆ್ಯಸಿಡ್ ಆರ್ ಸಲ್ಫರಿಕ್ ಆ್ಯಸಿಡ್ನ ಇದರಲ್ಲಿ ಆ್ಯಡ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂದರೆ ಇದೆಲ್ಲ ಇದು ಗಾರ್ನೆಲ್ಸು ಇದಕ್ಕೆ ಆಲ್ರೆಡಿ ಆ್ಯಡ್ ಮಾಡಿದೆ. ಸೊ ನಾವು ಆಲ್ರೆಡಿ ವಿಡಿಯೋ ನೋಡ್ಕೊಂಬಂದ್ವಲ್ಲ, ಮಾಡಿದ್ಮೇಲೆ ಹ್ಯಾಂಡಲ್ ಆ್ಯಸಿಡ್ ವಿತ್ ಕೇರ್ ಅಂದರೆ ನೀವು ಒರಿಜಿನಲ್ಲಾಗೆ ನೀವು ಏನಾದರೂ ಲ್ಯಾಬೊರೇಟರಿಯಲ್ಲಿ ಅಥವಾ ಸ್ಕೂಲಲ್ಲಿ ಮಾಡ್ತಾಯಿದ್ರೆ ಹ್ಯಾಂಡಲ್ ವಿತ್ ಕೇರ್ ಅಂತ ಹೇಳಿದ್ದಾರೆ. ಸೊ ಇವಾಗ ನೀವು ಏನಾಗ್ತಾಯಿದೆ ಅನ್ನೋದು ಅಬ್ಸರ್ವ್ ಮಾಡ್ತಿದ್ದೀರಾ ಅಂತಲೂ ನಿಮಗೆ ಕೇಳಿದ್ದಾರೆ. ಅಂದರೆ ಈ ಜಿಂಕ್ ಗಾರ್ನೆಲ್ಗೆ ಏನಾಗ್ತಾಯಿದೆ ಅಂತ ಅಬ್ಸರ್ವ್ ಮಾಡಿದ್ದೀರಾ ಅಂತ. ಸೊ ನಾವು ಯಾವಾಗ ಈ ಥರ ಜಿಂಕ್ ಗಾರ್ನೆಲ್ಸ್ ಇದೆಯೋ ಅದಕ್ಕೆ ನಾವು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಥವಾ ಸಲ್ಫರಿಕ್ ಆ್ಯಸಿಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅನ್ನೋದು ಇಲ್ಲಿ ನೀವು ನೋಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಆವಾಗ ಇದೆಲ್ಲ ಕ್ರಿಯೆಗಳು ಮುಗಿಯುತ್ತಲ್ಲ, ಕ್ರಿಯೆಗಳು ಮುಗಿದ ಮೇಲೆ ಈ ಫ್ಲಾಸ್ಕ್ನ ನೀವು ಜಸ್ಟ್ ಟಚ್ ಮಾಡಿ ನೋಡಿ ಅಂತ ಕೊಟ್ಟಿದ್ದಾರೆ. ಟಚ್ ಮಾಡಿದಾಗ ಏನೋ ಟೆಂಪರೇಚರ್ ಅವಾಗ ಹೆಂಗಿತ್ತು ಹಾಗೇ ಇದೆ, ಇಲ್ಲಾಂದರೆ ಇದು ಜಾಸ್ತಿ ಆಗಿದೆಯಾ ಟೆಂಪರೇಚರ್ ಅಂತ. ಟೆಂಪರೇಚರ್ ಅಂದರೆ ಬಿಸಿ ಆಗಿದೆಯಾ ಈ ಫ್ಲಾಸ್ಕು, ಇಲ್ಲಾಂದರೆ ಅದು ತಣ್ಣಗೆ ಹಾಗೆ ಮುಂಚೆ ಹೆಂಗಿತ್ತು ಹಾಗೇ ಇದೆಯಾ ಅಂದ್ಬಿಟ್ಟು ನಿಮಗೆ ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ನಾವು ನಾರ್ಮಲಾಗೆ ನೋಡಿದಾಗ ಫ್ರಮ್ ದ ಅಬೋವ್ 3 ಆ್ಯಕ್ಟಿವಿಟೀಸ್ ಅಂದರೆ ನಾವು ಏನು 1.1 ಆ್ಯಕ್ಟಿವಿಟಿ ಇತ್ತು, ಆ್ಯಕ್ಟಿವಿಟಿ 1.2 ಮತ್ತು ಆ್ಯಕ್ಟಿವಿಟಿ 1.3 ಅಂದರೆ ಇದು ಯಾವ್ದ್ಯಾವ್ದು ಇದೆಯೋ ಅದೆಲ್ಲ ಏನಾಗ್ತಾಯಿದೆ ಅಂದರೆ ಚೇಂಜ್ ಇನ್ ಸ್ಟೇಟ್ ಆಗ್ತಾಯಿದೆ. ಚೇಂಜ್ ಇನ್ ಕಲರ್ ಆಗ್ತಾಯಿದೆ. ಆಮೇಲೆ ಎವಲ್ಯೂಷನ್ ಆಫ್ ಗ್ಯಾಸ್ ಇದೆ. ಆಮೇಲೆ ಚೇಂಜ್ ಇನ್ ಟೆಂಪರೇಚರ್ ಇದೆ. ಸೊ ಇದನ್ನು ನಾವು ಈಸಿಯಾಗಿ ಕೇಳಬೇಕು. ಚೇಂಜ್ ಇನ್ ಸ್ಟೇಟ್ ಅಂದರೆ ಒಂದು ಇದು ಸ್ಥಿತಿ ಬದಲಾಗ್ತಾಯಿದೆ. ನಾವು ಆ್ಯಕ್ಟಿವಿಟಿ 1.1 ಯೂಸ್ ಮಾಡಿದಾಗ ಏನಾಯಿತು, ಮೆಗ್ನೀಷಿಯಮ್ ಅನ್ನೋದು ಮೆಗ್ನೀಷಿಯಮ್ ಆಕ್ಸೈಡ್ ಆಗಿ ಹೆಂಗೆ ಪರಿವರ್ತನೆ ಆಯಿತು ಅದು. ಅಂದರೆ ಒಂದು ಇದು ಅದು ಸಣ್ಣ ಚೇಂಜ್ ಇನ್ ಸ್ಟೇಟ್ ಅಂದರೆ ಒಂದು ಸ್ಥಿತಿಯೇ ಬದಲಾಗ್ತಾಯಿದೆ. ಸೊ ಇನ್ನೊಂದು ನೆಕ್ಸ್ಟ್ ನೋಡಿದಾಗ ನಾವು 1.2 ಆ್ಯಕ್ಟಿವಿಟಿ ನೋಡಿದಾಗ ಕಲರ್ ಸ್ವಲ್ಪ ಚೇಂಜ್ ಆಯಿತು ನೋಡಿದ್ರಲ್ಲ. ಸೊ ಆವಾಗ ಕಲರ್ ಬಂದುಬಿಟ್ಟು ಚೇಂಜ್ ಆಗ್ತಾಯಿದೆ. ಸೊ ಕಲರ್ ಅನ್ನೋದು ಚೇಂಜ್ ಆಗ್ತಾಯಿದೆ. ನೆಕ್ಸ್ಟ್ ಥರ್ಡ್ ನೋಡಿದಾಗ ಏನಾಗುತ್ತೆ ಅಂದರೆ ನಾವು ಏನು ಜಿಂಕ್ ಗಾರ್ನಿಲ್ ಅಂತ ಇದ್ದಲ್ಲ ಅದನ್ನು ಇದು ಮಾಡಿದಾಗ ಗ್ಯಾಸ್ ಬಿಡುಗಡೆ, ಆ್ಯಸಿಡ್ ಯೂಸ್ ಮಾಡಿದಾಗ ಗ್ಯಾಸಸ್ ಬಿಡುಗಡೆ ಆಗ್ತಾಯಿದೆ. ಸೊ ಗ್ಯಾಸಸ್ ಬಿಡುಗಡೆ, ಚೇಂಜ್ ಇನ್ ಟೆಂಪರೇಚರ್. ಆಮೇಲೆ ಲಾಸ್ಟಲ್ಲಿ ಮುಟ್ಟು ನೋಡಿ
ಅಂದರೆ ಅದು ಏನಾಗಿದೆ, ಕೋಲ್ಡ್ ನಾರ್ಮಲ್ ಆಗಿದೆಯಾ ಇಲ್ಲ ಹೀಟ್ ಆಗಿದೆ ಮುಟ್ಟು ನೋಡಿ ಫ್ಲಾಸ್ಕ್ ಅಂತ ಇತ್ತಲ್ಲ. ಸೊ ಚೇಂಜ್ ಇನ್ ಟೆಂಪರೇಚರ್ ಸಹ ಆಗ್ತಾಯಿದೆ. ಸೊ ನಾವು ಇಲ್ಲಿ ಆ್ಯಕ್ಟಿವಿಟಿ 1.1, 1.2 ಮತ್ತು 1.3ನಲ್ಲಿ ಇದನ್ನೆಲ್ಲ ನಾವು ಕಲ್ತ್ವಿ. ಸೊ ನಮಗೆ ಇವಾಗ ಏನು ಗೊತ್ತಾಯಿತು, ನಾವು ಅಕ್ಕಪಕ್ಕ ನಮ್ಮಲ್ಲಿರೋ ಬೆಳವಣಿಗೆಗಳಿಗೆ ಅಂದರೆ ಸುತ್ತ ಇರೋ ಬದಲಾವಣೆಗಳನ್ನು ನಾವೀಗ ನೋಡಿದ್ದೇವೆ. ಸೊ ಈಗ ನಮ್ಮ ಸುತ್ತ ಇವಾಗಲೂ ಯಾವುದೋ ಒಂದು ವಿದ್ಯಮಾನ ನಡೀತಾನೇ ಇರುತ್ತೆ, ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಆಗ್ತಾನೇ ಇರುತ್ತೆ. ಸೊ ಇವಾಗ ನಮ್ಗೆ ಗೊತ್ತಾಯಿತು, ಯಾವುದೋ ಒಂದು ರಿಯಾಕ್ಷನ್ ಆಗ್ತಾನೇ ಇರುತ್ತೆ, ಪ್ರತಿಯೊಂದು ನಾವು ನೋಡಿದ್ರೂ ಆಗ್ತಿರುತ್ತೆ, ನೋಡಿಲ್ಲ ಅಂದರೂ ಆಗ್ತಾನೇ ಇರುತ್ತೆ ಅನ್ನೋದು ನಮಗೆ ಇವಾಗ ಕಂಪ್ಲೀಟಾಗಿ ಗೊತ್ತಾಯಿತು. ಸೊ ಇಲ್ಲಿ ಈ ಚಾಪ್ಟರಲ್ಲಿ ನಾವು ಕೆಮಿಕಲ್ ರಿಯಾಕ್ಷನ್ ಮತ್ತು ಅದರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಈ ಚಾಪ್ಟರಲ್ಲಿ ನಾವು ಕಲಿತೇವೆ. ಸೊ ಆ್ಯಕ್ಟಿವಿಟಿ 1.1 ನಮಗೆ ಏನು ಹೇಳ್ತು ಅಂದರೆ ಮೆಗ್ನೀಷಿಯಮ್ ರಿಬ್ಬನ್ ಇತ್ತು. ಆ್ಯಕ್ಟಿವಿಟಿ 1.1 ನಮಗೆ ಈಗಲೂ ಜ್ಞಾಪನ ಇದೆ, ವಿಡಿಯೋ ನೋಡಿದ್ವಲ್ಲ. ಈ ಮೆಗ್ನೀಷಿಯಮ್ ರಿಬ್ಬನ್ನು ಬರ್ನ್ ಮಾಡ್ತೀವಿ. ಬರ್ನ್ ಮಾಡಿದಾಗ ಎಲ್ಲಿ ಏರ್ ಇರುತ್ತೆ, ಏರಲ್ಲಿ ಬರ್ನ್ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿಬೋದು, ಆಕ್ಸಿಜನ್ ಅಂತಲೂ ಕರೆದ್ವಿ ಅಲ್ವಾ. ಸೊ ಬರ್ನ್ ಮಾಡ್ತೀವಿ, ಆಕ್ಸಿಜನ್ ಜೊತೆಗೆ ಸೇರಿ ಅದು ಕನ್ವರ್ಟ್ ಆಗುತ್ತೆ. ಯಾವ ಥರ ಕನ್ವರ್ಟ್ ಏನಾಯಿತು, ಕನ್ವರ್ಟು ಇದಾಗುತ್ತೆ ಮೆಗ್ನೀಷಿಯಮ್ ಆಕ್ಸೈಡ್, ಅಂದರೆ ಪುಡಿ ಇತ್ತಲ್ಲ ಅದೇ ಮೆಗ್ನೀಷಿಯಮ್ ಆಕ್ಸೈಡ್. ಸೊ ಈ ರೀತಿ ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು. ಸೊ ನಾನು ಈ ರೀತಿ ಫುಲ್ಲು ಡೀಟೇಲಾಗಿ ಮೆಗ್ನೀಷಿಯಮ್ ರಿಬ್ಬನ್ ಬಂದು ಬರ್ನ್ ಆಯಿತು, ಈ ಕಡೆದಲ್ಲಿ ಇಟ್ಕೊಂಡೆ. ಆಗ ಬರ್ನ್ ಆದಾಗ ಆಕ್ಸಿಜನ್ನಿಂದ ಕನ್ವರ್ಟ್ ಆಗಿ ಪುಡಿ ಆಯಿತು ಕೊನಿಕಲ್ ಫ್ಲಾಸ್ಕಲ್ಲಿ, ಆವಾಗ ಅದು ಮೆಗ್ನೀಷಿಯಮ್ ಆಕ್ಸೈಡ್ ಆಯಿತು. ಅಂದರೆ ಇದರ ಫುಲ್ಲು ಬರೆಯೋ ಬದಲು ನಾವು ಈಸಿಯಾಗೆ ಅದನ್ನು ಬರಿಬೋದು.